ಹೆಂಡತಿ ಯಾವ ತರ ಸುಖ ಕೊಡ್ತಾಳೆ, ಏನೇನ್ ಕೊಡ್ತಾಳೆ ಅದೆಲ್ಲದನ್ನು ಯಕ್ಷಿಣಿ ಕೊಡ್ತಾಳೆ. ಸ್ತ್ರೀ ಶಾಪ, ಶತ್ರುಬಂಧನ, ದಿಗ್ಬಂಧನ 85 ಆಗುತ್ತೆ ನೋಡಿ. ಇವಾಗ ಬಂದಿರಲ್ಲ ಪಾಪ, ಅವ್ರ ಪ್ರಯತ್ನ ಇದೆ ಇಬ್ರಿಗೂ. ನಾನು ಬರೀ 50,000 ಹೇಳ್ಬಿಟ್ಟು ಕಳಿಸ್ತೇನೆ ನಮಗೆ. ಸ್ತ್ರೀ ಶಾಪ ತೆಗೆದು ಶತ್ರು ಬಂಧನ ಮಾಡ್ಕೊಡೋದಕ್ಕೆ 85,000, ಹಿಡಿದಿರೋ ಜೋಡಿ ದೇವ ಬಿಡಿಸೋದಕ್ಕೆ ಜಸ್ಟ್ 50,000 ಅಷ್ಟೇ. 26 ವರ್ಷದ ಸಾಧನೆಗೆ ಇಷ್ಟು ಬೇಡವಾ? ಭೂತ ಭವಿಷ್ಯ ವರ್ತಮಾನಗಳನ್ನೆಲ್ಲ ಹಂಗಂಗೆ ಹೇಳೋ ಸ್ವಾಮಿಗಳಿಗೆ ನಾನಿವತ್ತು ಇವ್ರ ಬಗ್ಗೆ ಸ್ಟೋರಿ ಮಾಡ್ತೀನಿ ಅಂತ ಗೊತ್ತಾಗ್ಲಿಲ್ವಲ್ಲ, ಇದೇ ದುರಂತ ಅಂತೆ. ಮರಳಿನ ಮೇಲೆ ಮನುಷ್ಯನ ಚಿತ್ರ ಬರೆದು ಪ್ರಯೋಗ ಮಾಡೋ ವಿದ್ಯೆ ಕಲ್ತಿರೋ ಸ್ವಾಮಿಗಳಿಗೆ ಇದೆಲ್ಲ ಬೇಕು ಅಂತ ಹೇಳ್ತಿರೋ ನನ್ನ ಬಾಯಿ ಮುಚ್ಚಕ್ಕಾಗ್ಲಿಲ್ವಲ್ಲ, ಅದೇ ವಿಪರ್ಯಾಸ. ಟೇಬಲ್ ಮೇಲಿರೋ ದೀಪಕ್ಕೆ ಯಕ್ಷಿಣಿ ತಂದು ಕಟ್ಟಾಕೊಂಡ್ರು ಜಗತ್ತಲ್ಲಿ 3 ಜನ ಅಂತಿರೋದು, ಅವರಲ್ಲಿ ಇವರು ಒಬ್ರು. ಇಂಥ ಸಾಧಕರಿಗೆ ಇದೆಲ್ಲ ಫ್ರಾಡು ಅಂತ ಸುದ್ದಿ ಮಾಡ್ತಿದ್ದೀನಲ್ಲ ಕೂತ್ಕೊಂಡು, ನನ್ನನ್ನು ಕಂಟ್ರೋಲ್ ಮಾಡೋಕ್ಕಾಗಿಲ್ವಲ್ಲ, ಅದೇ ವಾಸ್ತವ ನೋಡಿ. ಸಿಲ್ಕ್ ಜುಬ್ಬ, ಮ್ಯಾಚಿಂಗ್ ಶಾಲು, ಕೆನ್ನೆ ತುಂಬ ಗಡ್ಡ, ಹಣೆ ಮೇಲೆ ವಿಭೂತಿ, ಅದ್ರ ಮೇಲೆ ಒಂದು ಕೆಂಪು ನಾಮ, ಇದು ನಮ್ಮ ಸಂತೋಷ್ ಭಟ್ರು. ಇಂಥ ಭಟ್ರಿಗೆ ಹೇಳಿದ್ದೆಲ್ಲ ಮಾಡೋ, ಕೇಳಿದ್ದೆಲ್ಲ ಕೊಡೋ ಯಕ್ಷಿಣಿ ಸಿಕ್ಕಾಬಟ್ಟೆ ಕ್ಲೋಸ್. ನಮ್ಮ ಭಟ್ರು ಆಫೀಸಲ್ಲಿರೋ ಟೇಬಲ್ ಮೇಲೆ ಒಂದು ದೀಪ ಐತೆ, ಅದೇ ಯಕ್ಷಿಣಿ ಪರ್ಮನೆಂಟ್ ಅಡ್ರೆಸ್. ಇದು ಹೆಂಡತಿ ಥರನೂ ಇರುತ್ತಂತೆ, ಹೆಂಡತಿ ಕೊಡ್ಬೋದಾದ ಎಲ್ಲ ಸುಖಗಳನ್ನೂ ಕೊಡುತ್ತಂತೆ. ಬಟ್ ಸಿಕ್ಕಾಬಟ್ಟೆ ಪೊಸೆಸಿವ್, ಹುಷಾರಾಗಿರ್ಬೇಕು. ಒಪ್ಪಿ ತಪ್ಪಿ ಆ ಕಡೆ ಈ ಕಡೆ ನೋಡಿದ್ರೆ ಮುಗೀತು ಕತೆ. ನೋಡಿ, ನಮ್ಮ ಭಟ್ರಿಗೆ 42 ವರ್ಷ ವಯಸ್ಸು, 400 ವರ್ಷದ ಕಥೆಗಳನ್ನ ಬೇಕಾದ್ರೂ ಹೇಳ್ತಾರೆ. ಸಕ್ಸಸ್ ರೇಟು ಅಂತ ಬಂದ್ರೆ 100% ಅಲ್ಲ, 200% ಅಂತ ನಮ್ಮ ಭಟ್ರು ಪ್ರಾಮಿಸ್. ಬಾಯಲ್ಲಿ ಹೇಳಿದ್ರೆ ಬಂಡವಾಳ ಗೊತ್ತಾಗುತ್ತೆ. ಇಲ್ಲಿ ನೋಡೇ ಬಿಡೋಣ ಅಂತ ಹೋದ್ರೆ 3,000 ಎಂಟ್ರೆನ್ಸ್ ಫೀಸು. ಗೂಗಲ್ ಪೇ ಮಾಡ್ಬಿಟ್ಟು ಹೋಗಿ ಭಟ್ರ ಮುಂದೆ ಕೂತ್ಕೊಂಡ್ರೆ ಏನ್ ಪ್ರಾಬ್ಲಮ್ಮು ಅಂತ ತಕ್ಷಣಕ್ಕೆ ಏನೋ ಒಂದು ಬಾಯಿಗೆ ಬಂದಿದ್ದು ಹೇಳಿದ್ರೆ ಕೈ ತುಂಬ ಕವಡೆ ತಗೊಂಡು ದೀಪದಲ್ಲಿ ರೆಸ್ಟ್ ಮಾಡ್ತಿದ್ದ ಯಕ್ಷಿಣಿ ಕಡೆ ಒಂದ್ಸತಿ ನೋಡ್ಬಿಟ್ಟು ಕಣ್ಣು ಮುಚ್ಚಿ ಕಂಡುಬಿಟ್ಟು ಹಂಗೆ ಬಿಟ್ರು ನೋಡಿ ಒಂದು ಬಾಣ. ನಿಮ್ಗೆ ಎಣ್ಣೆ ಶಾಪ ಐತೆ, ಅದು ಇಡೀ ಕುಟುಂಬಕ್ಕೈತೆ, 4 ತಲೆಮಾರಿನಿಂದ ಐತೆ. ಇದ್ರ ಜೊತೆಗೆ ಯಾರೋ ನಿಮ್ಗೆ ಮಠ ಮಾಡಿಸ್ಬಿಟ್ಟವ್ರೆ. ಮಾಡಿಸಿರೋದು ಒಂದು ಗಂಡು ಒಂದು ಹೆಣ್ಣು. ಕತೆ ಹೊಡಿತಿದ್ರು ಭಟ್ರ ಕಣ್ಣಲ್ಲಿ ಕಾಣ್ತಿದ್ದು ಕಾನ್ಫಿಡೆನ್ಸ್ ಮಾತ್ರ ಫಳ 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 ಫಳ. ಅಯ್ಯೋ ದೇವ್ರೆ, ಹಿಂಗೆಲ್ಲ ಆಗ್ಬಿಟ್ಟಿದ್ಯಾ ಭಟ್ರೆ, ಇವಾಗ ಏನ್ ಮಾಡೋದು ಅಂತ ಕೇಳಿದ್ರೆ ಉತ್ತರ ಸಿಂಪಲ್, ಪರಿಹಾರ ಮಾಡಿಸ್ಕೊಳ್ಳಿ, ಎಲ್ಲ ಸಾಲ್ವ್ ಆಗ್ಬಿಡುತ್ತೆ. ಆಮೇಲೆ ಖಡಕ್ಕಾಗಿ ನಿಂತು ಫೈಟ್ ಮಾಡಿದ್ರೆ ಕೋರ್ಟ್ ಕೇಸ್ ಎಲ್ಲ ನಿಮ್ಮ ಕಡೆ ಆಗ್ಬಿಡುತ್ತೆ ಅಂತ ಕಡ್ಡಿ ತುಂಡಾದಂಗೆ ಕೇಳ್ಬಿಟ್ರು. ಸರಿ, ಪರಿಹಾರ ಅಂದ್ರೆ ಹೆಂಗೆ, ಏನು, ಎತ್ತ ಅಂತ ಹೇಳ್ಬೇಕಲ್ವ, ಅದನ್ನು ಹೇಳೋದು. 85,000 ಒಂದು ಪ್ಯಾಕೇಜು, 50,000 ಅಡ್ವಾನ್ಸು. ಬರೋ ಅಮಾವಾಸ್ಯೆಗೆ ಡೇಟ್ ಬ್ಲಾಕ್ ಮಾಡಿದ್ರೆ ಎಲ್ಲ ರೆಡಿ ಇರುತ್ತೆ. ಬರೋವಾಗ ಮನೆ ಗುಡಿಸ್ಬಿಟ್ಟು ಒಂಚೂರು ಕಸದಲ್ಲಿರೋ ಮಣ್ಣು, ಮೆಣಸಿನ್ಕಾಯಿ, ನಿಂಬೆಹಣ್ಣು, ಹೂವು, ಹಣ್ಣು, ಕರ್ಪೂರ ತಗೊಂಡು ಬಂದ್ರೆ ಪೂಜೆ, ಹೋಮ, ಯಂತ್ರ ತಂತ್ರ ಎಲ್ಲ ಮಾಡ್ಬಿಟ್ಟು 4 ತಲೆಮಾರುಗಳ ಹಿಂದೆ ಶಾಪ ಹಾಕಿದ್ದ ಹೆಣ್ಣು ಮಗಳನ್ನ ಕಾಂಟ್ಯಾಕ್ಟ್ ಮಾಡಿ ಹಂಗೋ ಕನ್ವಿನ್ಸ್ ಮಾಡಿ ಶಾಪ ವಾಪಸ್ ತಗೊಳ್ಳೋದಕ್ಕೆ ಅಡ್ವೈಸ್ ಮಾಡ್ತಾರೆ. ಆಮೇಲೆ ಈ ಹೆಣ್ಣು ಗಂಡು ಸೇರ್ಕೊಂಡು ಮಾಡಿರೋ ಬ್ಲಾಕ್ ಮ್ಯಾಜಿಕ್ಗೆ ಒಂದು ದಿಗ್ಬಂಧನ, ಅವರಿಬ್ರಿಗೊಂದು ಶತ್ರು ಬಂಧನ ಹಾಕ್ಬಿಟ್ರೆ ಕೇಸ್ ಕ್ಲೋಸು. ಅದೆಲ್ಲ ಓಕೆ ಬಿಟ್ರೆ ಪೀಸಲ್ಲಿ ಒಂಚೂರು ಡಿಸ್ಕೌಂಟ್ ಕೊಡಿ, ಆಷಾಢ ಅಂತ ಆಫರ್ ಗೀಫರ್ ಏನು ಇಲ್ವಾ ನಿಮ್ಮ ಹತ್ರ ಅಂತ ಕೇಳಿದ್ರೆ ನಾನು ಹಂಗೆಲ್ಲ ಜಾಸ್ತಿ ಹೇಳೋ ಮನುಷ್ಯ ಅಲ್ಲ ಕಣ್ರಿ. ನೋಡಿ, ಇವಾಗ ಹೋದ್ರಲ್ಲ, ಅವ್ರಿಗೆ ಜೋಡಿದೇವ ಇಟ್ಕೊಂಡಿದ್ವು, ಎಲ್ಲೆಲ್ಲೋ ಹೋಗಿ 15 ಲಕ್ಷ ಕಳ್ಕೊಂಡ್ಬಿಟ್ಟಿದ್ರಂತೆ. ಯಾರಿಗೂ ಅಲ್ಲಾಡ್ಸಕ್ಕಾಗಿಲ್ಲ ಅಂಥ ಬಣ್ಣದ ದೇವುಗಳನ್ನ. ನಾನು ಬರೀ 50,000 ರೂಪಾಯಿ ಹೇಳ್ಬಿಟ್ಟು ಕಳಿಸಿದ್ದೀನಿ. ಬೋರ್ಳೆ ಮುನ್ಸೋಕೊಂಡ್ರಿ ನಾನು ಅನ್ನೋ ಅಷ್ಟರಲ್ಲಿ ಭಟ್ರಿಗೆ ಒಂದು ಫೋನ್ ಕಾಲು. ಅಸಿಸ್ಟೆಂಟ್ನ ಕರೆದ್ಬಿಟ್ಟು ಇದು ಯಾರು ನೋಡು ಅಂತಂದ್ರು. ಆ ಹೆಣ್ಮಗಳು ನೋಡ್ಬಿಟ್ಟು, ಗುರುಜಿ ಇದು ಪೊಲೀಸ್ ಹೇಮಾವತಿ ಅವ್ರದ್ದು ಕಾಲು ಅಂತ. ನಾನು ಬ್ಯುಸಿ ಇದ್ದೀನಿ ಅಂತ ಹೇಳ್ಬಿಡು ಅಂತ ಹೇಳ್ಬಿಟ್ಟು ಶಿಫ್ಟಾಗಿ ಹೋಗ್ಬಿಟ್ರು ಭಟ್ರು. ಇದ್ರ ಮಧ್ಯದಲ್ಲಿ ನಮ್ಮ ಡಿಸ್ಕೌಂಟ್ ಕತೆ ಏನು ಭಟ್ರೆ ಅಂದರೆ, ನೀವು ತಲೆ ಕೆಡಿಸ್ಕೊಬೇಡಿ, ಬಂದು ನೀವು ವರ್ಕೌಟ್ ಮಾಡ್ಕೊಡ್ತೀನಿ ಅಂತ ಕಳಿಸ್ಬಿಟ್ರು. ನಾವು ಒಂಥರ ಕ್ರೇಜಿ ಅಲ್ವಾ? ದೀಪದಲ್ಲಿ ಯಕ್ಷಿಣಿ ಇದೆ ಅಂದ್ರೂ ನಂಬ್ತೀವಿ, ಧೂಪದಲ್ಲಿ ಮೋಹಿನಿ ಇದೆ ಅಂದ್ರೂ ನಂಬ್ತೀವಿ, ಇನ್ನೊಬ್ರು ಯಾರೋ ಬಂದು ಸೋಪಲ್ಲಿ ಸಿಲ್ಕ್ ಸ್ಮಿತಾ ಇದ್ದಾಳೆ ಅಂದ್ರು ನಂಬ್ಬಿಡ್ತೀವೋ ಏನೋ. ಗ್ಯಾಪಲ್ಲಿ ಅವ್ರು ದುಡ್ಡು ಮಾಡ್ಕೊಂಡು ದುಡ್ಡು ಹಾಕ್ತಾರೆ, ನಾವು ಬಾಯಲ್ಲಿ ಬೆರಳು ಹಿಡ್ಕೊಂಡು ಬೇಪ್ರ.